ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಅಧಿಕ ಮಾಸದಲ್ಲಿ ಬರುವಂಥ ಅಧಿಕ ಜ್ಯೇಷ್ಠ ಪೌರ್ಣಮಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕ್ಯಾಲೆಂಡ್ರಲ್ಲಿ 31ನೇ ತಾರೀಕು ಅಂತ ಕೊಟ್ಟಿದ್ದಾರೆ, ಹಾಗೆ 1ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಹುಣ್ಣಿಮೆ ಪೂಜೆಯನ್ನು ಯಾವ ದಿನ ಮಾಡಬೇಕು, ಶುಭ ಸಮಯ, ಮುಹೂರ್ತ ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಮನೇಲಿ ಪ್ರತಿದಿನ ಅಧಿಕ ಮಾಸದ ಪೂಜೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ, ಗಣೇಶನ ವ್ರತ ಇದನ್ನೆಲ್ಲ ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಒಂದ್ಸಲ ತೋರಿಸಿ ಅಂತ ಕೂಡ ಕಮೆಂಟಲ್ಲಿ ಕೇಳಿದ್ರಿ. ಬನ್ನಿ, ಚಿಕ್ಕದಾಗಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಹುಣ್ಣಿಮೆ ಮಾಹಿತಿ ಕೂಡ ತಿಳಿಸ್ತಾ ಇದ್ದೀನಿ. ಮಂಗಳವಾರದಿಂದ ಅಥವಾ ಬುಧವಾರದಿಂದ ಗಣಪತಿ ವ್ರತ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ನನಗೆ ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ದಿದ್ದರಿಂದ ಬುಧವಾರ ಎಲ್ಲ ರೆಡಿ ಮಾಡಿಕೊಂಡ್ರೂ ಕೂಡ ಅವತ್ತು ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಹಳೆ ಮನೆ ಹತ್ರ ಹಣ್ಣಮ್ಮನ ಕೂರಿಸಿದ್ರು, ಅಲ್ಲಿ ಹೋಗಿ ಬರೋದು ತುಂಬ ಲೇಟ್ ಆಗೋಯಿತು. ಹಾಗಾಗಿ ಗುರುವಾರ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದೆ. ಅವತ್ತು ಗುರುಪುಷ್ಯ ಯೋಗ ಇದೆ, ಹಾಗಾಗಿ ಅವತ್ತಿನ ದಿನ ಕೂಡ ನಾವು ಯಾವುದೇ ವ್ರತನ ಪ್ರಾರಂಭ ಮಾಡಬಹುದು. ಹಾಗಾಗಿ ನಾನು ಗುರುವಾರದಿಂದ ಈ ವ್ರತನ ಸ್ಟಾರ್ಟ್ ಮಾಡಿದ್ದು. ನಾನು ಯೂಶಲಾಗಿ ಪ್ರತಿ ಭಾನುವಾರ ಪೂಜಾ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಸೋಮವಾರ ಬೆಳಗ್ಗೆ ಕಳಸ ಇಟ್ಟು ಪೂಜೆ ಮಾಡ್ಕೋತೀನಿ. ಈ ಥರ ಏನಾದರೂ ವ್ರತಗಳು ಮಾಡಬೇಕು ಅಂತ ಅಂದಾಗ ಹಿಂದಿನ ದಿನ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ಬುಧವಾರ ಎಲ್ಲನೂ ಕೂಡ ಕ್ಲೀನ್ ಮಾಡಿ ತೊಳೆದು ಜೋಡಿಸಿ ರೆಡಿ ಮಾಡಿ ಇಟ್ಟಿದ್ದೆ. ಸಂಜೆ ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ, ಆದರೆ ಅವತ್ತು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಗುರುವಾರ ಬೆಳಗ್ಗೆನೇ ಮಾಡಿದ್ದೆ. 4 ಗಂಟೆಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ನಾನು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಎಲ್ಲ ಉಟ್ಕೊಂಡು ಮೊದಲು ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡು ಹೂವು ನೈವೇದ್ಯ ಎಲ್ಲನೂ ಕೂಡ ಜೋಡಿಸ್ಕೊಂಡು ಒಟ್ಟಿಗೆ ಪೂಜೆ ಕೂತ್ಕೊಳ್ತೀನಿ. ಮೊದಲು ಗಣೇಶನಿಗೆ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಪಂಚಾಮೃತ ಅಭಿಷೇಕ, ಒಂದು ಬಟ್ಲಲ್ಲಿ ಗಣಪತಿ ವಿಗ್ರಹನ ಇಟ್ಕೊಂಡು ಮೊದಲು ಗಣೇಶನಿಗೆ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಗಣೇಶನ ಅಭಿಷೇಕವನ್ನು ಮಾಡ್ಕೋಬೇಕು. ಆನಂತರ ಗಣಪತಿ ವಿಗ್ರಹಕ್ಕೆ ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಅಲಂಕಾರ ಮಾಡಿ ಈ ಹಿತ್ತಾಳೆ ಪ್ಲೇಟ್ ಮೇಲೆ ನಾನು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಆ ಪ್ಲೇಟ್ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅರಿಶಿಣದಿಂದ ರಂಗೋಲಿ ಹಾಕಿದ್ದೀನಿ. ಕುಂಕುಮ ಮತ್ತು ಅಕ್ಷತೆ ಗರಿಕೆ ಎಲ್ಲನೂ ಕೂಡ ಹಾಕಿ ಗಣಪತಿಗೆ ಪೀಠನ ಸಿದ್ಧತೆ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗರಿಕೆನ ಇಟ್ಟಿದ್ದೀನಿ. ನಮ್ಮ ವಿವರ್ಸ್ ಒಬ್ಬರು ಹೇಳಿದರು, ಗರಿಕೆನ ಹಿಂದೆಗಡೆ ಇಡಬೇಡಿ, ಸೊಂಡ್ಲ ಹತ್ರ ಇಡಬೇಕು ಮುಂಭಾಗದಲ್ಲಿ ಅಂತ ಹೇಳಿದ್ರು. ನಾನು ಅಲ್ಲೂ ಕೂಡ ಇಡ್ತೀನಿ. ವಿಗ್ರಹ ಪುಟ್ಟದಲ್ವಾ, ವಿಡಿಯೋ ಎಲ್ಲ ಮಾಡುವಾಗ ಸ್ವಲ್ಪ ಕಾಣಿಸ್ಬೇಕು, ಪೂಜೆಗೆ ನಾವೇನು ಇಟ್ಟಿದ್ದೀವಿ ಅನ್ನೋದು ಕಾಣಿಸ್ಲಿ ಅನ್ನೋಕ್ಕೋಸ್ಕರ ಗರಿಕೆನ ಆ ರೀತಿ ಹಿಂದೆ ಇಡೋದಷ್ಟೇ. ಗಣೇಶನಿಗೆ ಗರಿಕೆ, ಹೂವು, ಪತ್ರೆ ಎಲ್ಲನೂ ಕೂಡ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಅಲಂಕಾರ ಮಾಡಿ ಈ ರೀತಿ 2 ಚಿಕ್ಕ ಚಿಕ್ಕ ಬೆಳ್ಳಿ ತುಪ್ಪದ ದೀಪನ ಹಚ್ಚಿದ್ದೀನಿ. ಹೂವನ್ನು ಆದಷ್ಟು ಮುಂದೆಗಡೆನೇ ಇಡ್ತಾ ಇದ್ದೀನಿ. ಯಾಕಂದರೆ ಮಾರನೇ ದಿನ ನಾನು ಕ್ಲೀನ್ ಮಾಡುವಾಗ ತೆಗಿವಾಗ ಯಾವುದೇ ಕಾರಣಕ್ಕೂ ಗಣಪತಿ ಕದಲಬಾರ್ದು, ಅದಕ್ಕೋಸ್ಕರ ಈ ರೀತಿ ನಾನು ಎಲ್ಲನೂ ಕೂಡ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 21 ದಿನಕ್ಕೆ 21 ಕಾಯಿನ್, ಅದು ಕೂಡ ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಮನೇಲಿ ಇಟ್ಟಿದ್ದೀನಿ. ಯಾಕಂದರೆ ಪೂಜೆ ಕೂತ್ಕೊಂಡಾಗ ಎಲ್ಲನೂ ಕೂಡ ಹುಡುಕಾಡೋ ರೀತಿ ಆಗಬಾರ್ದು, ಅದಕ್ಕೋಸ್ಕರ. ಇನ್ನು ನಾನು ಪೂಜಾರು ಮಾರನೇ ದಿನದಿಂದ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಬನ್ನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ರೀತಿ ನಾನು ಗಣೇಶನ ಪೂಜೆನ ಮಾಡಿದ್ದೀನಿ. ಕಳಸದ ಪಕ್ಕದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇನ್ನು ಪೂಜಾ ರೂಮ್ ಕ್ಲೀನ್ ಮಾಡುವಾಗಲೂ ಕೂಡ ಅಷ್ಟೇ, ಈ ಮಣೆನ 21 ದಿನ ತನಕ ನಾನು ತೆಗಿಯೋಕ್ಕೆ ಹೋಗಲ್ಲ. ಈ ಗಣೇಶನ ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲನೂ ಕೂಡ ತೆಗೆದು ನಾನು ಕ್ಲೀನ್ ಮಾಡ್ಕೋತೀನಿ. ನಾನು ಪ್ರತಿ ವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಹಾಗಾಗಿ ಭಾನುವಾರಕ್ಕೆ ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ಗಣೇಶನ ಮಾತ್ರ 21 ದಿನ ಹಾಗೆ ಇಟ್ಟಿರ್ತೀನಿ. ಪೂಜಾ ರೂಮ್ ಸ್ವಲ್ಪ ದೊಡ್ಡದಾಗಿದ್ದರೆ ಈ ರೀತಿ ಎಲ್ಲ ನಾವು ಮಾಡ್ಕೋಬೋದು. ಚಿಕ್ಕದಾಗಿದ್ದರೆ ಕೆಲವರೆಲ್ಲ ಮಂಟಪ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ, ಇದು ಮಾರನೇ ದಿನ ಅಂದರೆ ಶುಕ್ರವಾರ ಬೆಳಗ್ಗೆ ಈ ರೀತಿ ನೆನ್ನೆ ಹಾಕಿರುವಂಥ ಹೂನೆಲ್ಲ ಕಂಪ್ಲೀಟಾಗಿ ತೆಗೆದಿದ್ದೀನಿ. ಇವತ್ತು ಮತ್ತೆ ಬೇರೆ ಹೂನೆಲ್ಲ ಹಾಕಬೇಕು. ಹಾಗೆ ಗಣೇಶನ ಮುಂದೆ ಇಟ್ಟಿದ್ದಂಥ 2 ತುಪ್ಪದ ದೀಪ, ಮತ್ತು ನೋಡಿ ಆ ಸೈಡಲ್ಲಿ ತಾಮ್ರದ ಚಿಕ್ಕ ಬಿಂದಿಗೆಯಲ್ಲಿ ನೀರಿಟ್ಟಿದ್ದೆ, ಅದು ಪಂಚಪತ್ರೆ, ಕರ್ಪೂರದ ಆರತಿ ಇದನ್ನೆಲ್ಲ ತೆಗೆದು ತೊಳೆದು ಮತ್ತೆ ನೀರು ತುಂಬಿಸಿ ಇಡ್ತೀನಿ. ಆ ತುಪ್ಪದ ದೀಪಗಳನ್ನು ಕೂಡ ಅಷ್ಟೇ ತೊಳೆದು ಒರೆಸಿ ಅದಕ್ಕೆ ಮತ್ತೆ ತುಪ್ಪ ಬತ್ತಿ ಎಲ್ಲನೂ ಕೂಡ ಹಾಕಿ ದೀಪ ಹಚ್ತಾ ಇರ್ತೀನಿ. ಈ ದೊಡ್ಡ ದೀಪಗಳನ್ನು 2 ದಿನಕ್ಕೆ ಒಂದು ಸಲ ತೊಳಿತೀನಿ. ತುಪ್ಪದ ದೀಪ ಮತ್ತು ಪಂಚಪತ್ರೆ, ಆ ಬಿಂದಿಗೆಲಿಟ್ಟಿರುವಂಥ ನೀರು ಇದಿಷ್ಟನ್ನು ಮಾತ್ರ ಪ್ರತಿದಿನ ತೊಳೆದು ಬೇರೆ ನೀರನ್ನು ತುಂಬಿಸಿ ಇಟ್ಟಿರ್ತೀನಿ. ಇದೇ ರೀತಿ ನನ್ನ ಪೂಜೆ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಶುಕ್ರವಾರ, ಶನಿವಾರ, ಭಾನುವಾರ ತನಕ ಪ್ರತಿದಿನ ಬೆಳಗ್ಗೆ ಇದೇ ಥರ ನಂದು ಕ್ಲೀನಿಂಗ್ ಇರುತ್ತೆ. ಹಾಗೆ ಬೇರೆ ಹೂಗಳನ್ನೆಲ್ಲ ಹಾಕಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಸೋಮವಾರದ ಪೂಜೆ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ, ಸೋಮವಾರ ಬೆಳಗ್ಗೆ ಶಿವಲಿಂಗದ ಅಭಿಷೇಕ ಇರುತ್ತೆ, ಅದನ್ನು ಕೂಡ ಚಿಕ್ಕದಾಗಿ ಶೇರ್ ಮಾಡಿದ್ದೀನಿ. ಯಾಕಂದರೆ ನೀವು ಅಧಿಕ ಮಾಸದಲ್ಲಿ ಪೂಜೆ ಮಾಡ್ತಾಯಿದ್ರೆ
ಜೊತೆಯಲ್ಲಿ ಯಾವುದಾದ್ರೂ ವ್ರತಗಳನ್ನು ಹಿಡಿದಿದ್ರೆ ಪ್ರತಿದಿನದ ಪೂಜೆ ಮತ್ತು ಆ ವ್ರತಗಳನ್ನು ಹೇಗೆ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನೀವು ಕೇಳಿದ್ದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೂ ಕೂಡ ಕಷ್ಟ ಆಗುತ್ತೆ. ಬೆಳಗ್ಗೆನೇ 4 ಗಂಟೆಗಿದ್ದರೂ ಪೂಜೆ ಮಾಡೋಷ್ಟೊತ್ತಿಗೆ 6-6:30 ಆಗಿಬಿಡುತ್ತೆ. ಒಂದು ಕಡೆಯಿಂದ ಹೀಗೆ ನೋಡಿ ಕ್ಲೀನ್ ಮಾಡ್ಕೊಳ್ಳೋದು, ಪ್ರತಿಯೊಂದಕ್ಕೂ ಕೂಡ ಹೂವೆಲ್ಲ ಇಡಬೇಕು, ರಂಗೋಲಿ ಹಾಕಬೇಕು, ತುಂಬಾ ಕೆಲಸ ಹಿಡಿಯುತ್ತೆ. ಹಾಗಾಗಿ ಸೋಮವಾರ ಕೂಡ ಅಷ್ಟೇ 4 ಗಂಟೆಗೆ ಎದ್ದು ನಂದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಮತ್ತೆ ಪೂಜೆ ಕೆಲಸ ಶುರು ಮಾಡಿದ್ದೀನಿ. ಇವತ್ತು ಶಿವಲಿಂಗಕ್ಕೆ ಅಭಿಷೇಕ ಇರುತ್ತೆ. ಹಾಗಾಗಿ ಫಸ್ಟು ಹೊರಗಡೆದೆಲ್ಲ ಮುಗಿಸ್ಕೊಂಡ್ರೆ ನಾನು ದೇವ್ರ ಮನೆಯಲ್ಲಿ ಅಲ್ಲೇ ಕೂತ್ಕೊಂಡೆಲ್ಲ ರೆಡಿ ಮಾಡ್ಕೋಬಹುದು ಅಂತೇಳಿ ಇಲ್ಲಿ ಕೃಷ್ಣನಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಹುರುಳಿದು ನೀರನ್ನು 2 ದಿನಕ್ಕೊಂದ್ಸಲ ಬದಲಾಯಿಸ್ತೀನಿ. ಇವತ್ತು ಅದನ್ನೆಲ್ಲ ಬದಲಾಯಿಸಿ ಬೇರೆ ಮನೆಯಲ್ಲೇ ಇದ್ದಂಥ ಹೂಗಳನ್ನೇ ಹಾಕಿದ್ದೀನಿ. ಹಾಗೆ ಕೃಷ್ಣನ ಮುಂದೆ ಪುಟ್ಟದಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇಂಥದ್ದೇ ರಂಗೋಲಿ ಹಾಕಬೇಕು ಅಂತ ಯಾವಾಗಲೂ ನಾನು ಪ್ರಿಪೇರ್ ಆಗಿರಲ್ಲ. ರಂಗೋಲಿ ಹಾಕುವಾಗ ಯಾವ ಡಿಸೈನ್ ಬರುತ್ತೋ ಮೈಂಡ್ಗೆ ಆ ಡಿಸೈನ್ ಹಾಕ್ತಾ ಇರ್ತೀನಿ. ಕೆಲವೊಂದು ಸಲ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ನೋಡೋಕೆ ಸುಮಾರಾಗಿರುತ್ತೆ. ಆದರೆ ಇವತ್ತು ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ತುಂಬ ಇಷ್ಟ ಆಯಿತು. ನಾವು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ನಮ್ಮ ಕೆಲಸನೂ ಅಷ್ಟೇ ಇಡಿಸುತ್ತೆ. ಯಾಕಂದರೆ ಕ್ಲೀನ್ ಮಾಡೋವಾಗಾಗಿರ್ಬೋದು ಮತ್ತು ಅದನ್ನು ಅದೇ ಥರ ನಾವು ರೆಡಿ ಮಾಡೋದಾಗಿರ್ಬೋದು ತುಂಬ ಟೈಮ್ ತೊಗೊಳುತ್ತೆ. ಹೊರಗಡೆ ತುಳಸಿ ಮುಂದೆ ದೀಪ ಹಚ್ಚಿ ಹೊಸ್ಲಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಇಲ್ಲಿ ಕೃಷ್ಣನ ಮುಂದೆ ಕೂಡ ರೆಡಿ ಮಾಡಿ ಈಗ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಅಭಿಷೇಕ ಸ್ಟಾರ್ಟ್ ಮಾಡಿಕೊಂಡು ಪೂಜೆನ ಶುರು ಮಾಡಬೇಕು. ಈ ರೀತಿ ಇವತ್ತು ಸೋಮವಾರ ಹಾಲಿನ ಅಭಿಷೇಕವನ್ನು ಮಾಡಿದ್ದೀನಿ. ಅಭಿಷೇಕ ಮಾಡಿ ಆನಂತರ ಶಿವಲಿಂಗನ ಚೆನ್ನಾಗಿರೋ ನೀರಿಂದ ತೊಳೆದು ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಶಿವಲಿಂಗನ ಇಟ್ಟು ಫಸ್ಟು ಗಣೇಶನ ಪೂಜೆ ಮಾಡಿಕೊಂಡು ಆಮೇಲೆ ಶಿವಲಿಂಗಕ್ಕೂ ಕೂಡ ಬಿಲ್ವಾರ್ಚನೆಯನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಗಣೇಶನ ವ್ರತ ಮಾಡೋದಕ್ಕೆ ಕೈಯಲ್ಲಿ ಒಂದು ಕಾಯಿನ್ ಮತ್ತು ಗರ್ಕೆನ ಇಟ್ಕೊಂಡು ಪೂರ್ತಿ ಗಣೇಶ ಗಕಾರ ಅಷ್ಟೋತ್ತರನ ಹೇಳ್ಕೊಂಡು ಆಮೇಲೆ ಆ ಕಾಯಿನು ಮತ್ತು ಗರ್ಗೆನ ಗಣಪತಿ ಮುಂದೆ ಹಾಕ್ತೀನಿ. ನಾವು ಅರ್ಚನೆ ಮಾಡುವಾಗ ಒಂದೊಂದು ನಾಮಕ್ಕೂ ಕೂಡ ಗರ್ಗೆಯನ್ನು ಹಾಕ್ಬೋದು. ಮಾರನೇ ದಿನ ಕ್ಲೀನ್ ಮಾಡುವಾಗ ಕಷ್ಟ ಆಗುತ್ತೆ. ಮತ್ತು ನಾವು ಅದನ್ನೆಲ್ಲ ಕ್ಲೀನ್ ಮಾಡುವಾಗ ತೆಗೆಯುವಾಗ ಗಣಪತಿ ಕದಲಬಾರ್ದು. ಅದಕ್ಕೋಸ್ಕರ ಈ ರೀತಿ ಮಾಡೋದು. 1-2 ಗರ್ಗೆನ ಕೈಯಲ್ಲಿ ಇಟ್ಕೊಂಡು ಕಾಯಿನ್ ಇಟ್ಕೊಂಡು ಅಷ್ಟೊತ್ತರ ಮುಗಿಸ್ಕೊಂಡು ಅದನ್ನು ಗಣಪತಿ ಮುಂದೆ ಹಾಕ್ತಾ ಇದ್ದೀನಿ. ಈಗ ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಮಾಡ್ಕೋಬೇಕು. ಬಿಲ್ವ ಪತ್ರೆಯಿಂದ ಅರ್ಚನೆ, ಶಿವನ ಅಷ್ಟೋತ್ತರ ಹೇಳ್ಕೊಂಡು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳೋದು. ಬೆಳಗ್ಗೆ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ನೈವೇದ್ಯ ಎಲ್ಲ ಮಾಡಿಡೋದಕ್ಕೂ ಆಗಲ್ಲ. ಹಾಲು ಕಾಯಿಸಿ ಇಟ್ಟಿರ್ತೀನಿ, ಅಥವಾ ಈ ರೀತಿ ಹಣ್ಣುಗಳಿದ್ದರೆ ಹಣ್ಣನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ನನ್ನ ಟೈಮು ಹೇಗಿರುತ್ತೋ ಹಾಗೆ ಬೇಗ ಈ ಪ್ರಿಪ್ರೇಷನ್ ಕೆಲಸ ಎಲ್ಲ ಮುಗಿದ್ರೆ ನೈವೇದ್ಯ ಮಾಡಿಡ್ತೀನಿ. ಆಗಲಿಲ್ಲ, ಟೈಮ್ ಆಗೋಯಿತು ಅಂದರೆ ಹಾಲು ಹಣ್ಣು ಇಟ್ಟು ಬೆಳಗ್ಗೆ ಪೂಜೆ ಮಾಡ್ಕೊಳ್ತೀನಿ. ಸಂಜೆಗೆ ಏನಾದರೂ ನೈವೇದ್ಯ ಮಾಡಿಟ್ಟು ಸಂಜೆ ಪೂಜೆ ಮಾಡಿರ್ತೀನಿ. ಈ ರೀತಿ ನಮ್ಮ ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ 33 ಶಿವಲಿಂಗದ ರಂಗೋಲಿನ ಹಾಕಿ 2 ತುಪ್ಪದ ದೀಪ ಹಚ್ಚಿ ಈ ಶಿವಲಿಂಗಕ್ಕೂ ಕೂಡ ಬಿಲ್ವಪತ್ರೆಯಿಂದ ಪೂಜೆನ ಮಾಡ್ಕೊಂಡಿದ್ದೀನಿ. ಇವತ್ತು ಸೋಮವಾರ 33 ಶಿವಲಿಂಗದ ರಂಗೋಲಿ ಹಾಕಿದ್ದೀನಿ. ಹೀಗೆ ಅಧಿಕ ಮಾಸದಲ್ಲಿ 1 ದಿನ ಅಥವಾ 1 ವಾರ ಅಥವಾ 5 ದಿನ 3 ದಿನ ಹೀಗೆ ನಿಮ್ಮ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಒಂದೇ 1 ದಿನ ನಾವು ಅಧಿಕ ಮಾಸದ ಪೂಜೆ ಮಾಡಿದ್ರೂ ಕೂಡ ಅಧಿಕ ಫಲಗಳೇ ಸಿಗುತ್ತೆ. ಹಾಗಾಗಿ ನಿಮ್ಮ ಇಷ್ಟದ ವಾರ, ನಿಮ್ಮ ಇಷ್ಟದ ದಿನ, ನಿಮ್ಮ ಇಷ್ಟದ ದೇವರಿಗೆ ಈ ಅಧಿಕ ಮಾಸದಲ್ಲಿ 1 ದಿನ ಈ ರೀತಿ ರಂಗೋಲಿ ಹಾಕಿ 33 ತುಪ್ಪದ ದೀಪಗಳು ಅಥವಾ 33 ಬತ್ತಿನ ಹಾಕಿ ತುಪ್ಪದ ದೀಪ ಹಚ್ಚೋದು, ಈ ರೀತಿ ನೀವು ಸೇವೆನ ಮಾಡ್ಬೋದು. ನಮ್ಮ ಮನೇಲಿ ಮಾಡಿರೋ ಅಂಥ ಸರಳವಾದ ಅಧಿಕ ಮಾಸದ ಪೂಜೆನ ನೋಡಿದ್ರಿ ಅಲ್ವಾ? ಈಗ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಇದೇ 2026 ಮೇ 30ನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ 11:55 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 31ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:15 ಮುಕ್ತಾಯ ಆಗತ್ತೆ. ಅಂದರೆ ಚಂದ್ರೋದಯ ಸಮಯದಲ್ಲಿ ಶನಿವಾರ ನಮಗೆ ಹುಣ್ಣಿಮೆ ಇರುತ್ತೆ, ಸೂರ್ಯೋದಯ ಸಮಯದಲ್ಲಿ ಭಾನುವಾರ ಹುಣ್ಣಿಮೆ ಇರುತ್ತೆ. ಹಾಗಾಗಿ ಈ ಸಲ 2 ದಿನ ಕೂಡ ಹುಣ್ಣಿಮೆ ಆಚರಣೆನ ಮಾಡಬೇಕು. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡುವಂಥವರು ಶನಿವಾರ ಮಾಡಬೇಕು, ತುಂಬ ಒಳ್ಳೆಯದು. ಯಾಕಂದರೆ ಶನಿವಾರ ವೆಂಕಟೇಶ್ವರನ ವಾರ ಆಗಿರೋದ್ರಿಂದ, ಅಲ್ಲದೆ ಇದು ಪುರುಷೋತ್ತಮ ಮಾಸ ಆಗಿರೋದ್ರಿಂದ ಶನಿವಾರ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಶನಿವಾರ ಸತ್ಯನಾರಾಯಣ ಸ್ವಾಮಿ ವ್ರತ ಮನೆಯಲ್ಲಿ ಸಿಂಪಲಾಗಿ ಯಾರೆಲ್ಲ ಮಾಡ್ತಾ ಇದ್ದೀರಾ, ಅಥವಾ ಈ ಒಂದು ವ್ರತವನ್ನು ಯಾರೆಲ್ಲ ಅಧಿಕ ಮಾಸದಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ದೇವಸ್ಥಾನಗಳಲ್ಲೂ ಕೂಡ ಶನಿವಾರ ಈ ಒಂದು ವ್ರತವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮನೇಲಿ ಕೂಡ ಮಾಡುವಂಥವ್ರು 30ನೇ ತಾರೀಕು ಶನಿವಾರ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬಹುದು. ಇನ್ನು ಅಧಿಕ ಮಾಸದ ಪೂಜೆ ಹುಣ್ಣಿಮೆ ಪೂಜೆ ಮಾಡುವಂಥವರು ಭಾನುವಾರ 31ನೇ ತಾರೀಕು ಮಾಡಬಹುದು.
ಸ್ನೇಹಿತರೆ, ಈ ವಿಚಾರದಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 30 ಮತ್ತು 31ನೇ ತಾರೀಕು ಎರಡೂ ದಿನ ಕೂಡ ಹುಣ್ಣಿಮೆ ಇರುತ್ತೆ. ಹಾಗಾಗಿ ಹುಣ್ಣಿಮೆ ಪೂಜೆಯನ್ನು ಎರಡೂ ದಿನ ಕೂಡ ಮಾಡಬೇಕು. ಶನಿವಾರ ಮಾಡೋಕ್ಕಾಗಲಿಲ್ಲ ಅನ್ನೋರು ಭಾನುವಾರ ಕೂಡ ಮಾಡಬಹುದು. ಶನಿವಾರ ಮಾಡುವಂಥವ್ರು ಸಂಜೆ ಮಾಡಬಹುದು, ಭಾನುವಾರ ಮಾಡುವಂಥವ್ರು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಕೆಲವೊಂದೆಲ್ಲ ನಮಗೆ ತುಂಬ ವಿಶೇಷ ದಿನಗಳಲ್ಲಿ ತುಂಬ ವಿಶೇಷವಾಗಿ ಸಿಗುತ್ತೆ. ಅದರಲ್ಲಿ ಈ ಅಧಿಕ ಮಾಸದಲ್ಲಿ ಬಂದಿರೋಂಥ ಹುಣ್ಣಿಮೆ ಕೂಡ ಒಂದು. ಇದುವರೆಗೂ ಇನ್ನೂ ಯಾರೆಲ್ಲ ಅಧಿಕ ಮಾಸದ ಪೂಜೆನ ಪ್ರಾರಂಭ ಮಾಡಿಲ್ಲ ಅಥವಾ ನಮಗೆ ಈ ತಿಂಗಳು ಪೂರ್ತಿ ಮಾಡೋಕ್ಕಾಗಲ್ಲ, ಒಂದೇ ಒಂದು ದಿನ ಮಾಡ್ತೀವಿ ಅನ್ನೋರು ಈ ಹುಣ್ಣಿಮೆ ದಿನ ಮಾಡಬಹುದು. ಅದರಲ್ಲೂ ಭಾನುವಾರ ಮಾಡಿ, ತುಂಬಾ ಒಳ್ಳೆಯದು. ಯಾಕಂದರೆ ನೀವೇನಾದರೂ ದಾನ ಕೊಡಬೇಕು ಅಂತ ಇದ್ದರೆ, ದೀಪಾರಾಧನೆಗಳನ್ನ ಮಾಡಬೇಕು ಅಂತ ಇದ್ದರೆ ಅದು ನೀವು ಭಾನುವಾರನೇ ಮಾಡಿದ್ರೆ ತುಂಬ ಒಳ್ಳೆಯದು. ಅಥವಾ ನೀವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗೋದು, ನದಿ ಸ್ನಾನ ಮಾಡೋದು, ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಕೂಡ ನೀವು ಭಾನುವಾರ ಮಾಡ್ಬೋದು, ತುಂಬ ಒಳ್ಳೆಯದು. ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ನದಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಆನಂತರ ಅಲ್ಲಿ ಗಂಗೆ ಪೂಜೆ ಮಾಡೋದು ಮತ್ತು ಅಲ್ಲಿ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ದೀಪಗಳನ್ನು ದಾನ ಕೊಡೋದು ತುಂಬಾ ಶ್ರೇಷ್ಠ. ಈ ಒಂದು ಅಧಿಕ ಮಾಸದ ಹುಣ್ಣಿಮೆ ದಿನ ದೀಪಗಳನ್ನು ದಾನ ಕೊಡೋದು, ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತುಂಬ ವಿವರವಾಗಿ ಆದಷ್ಟು ಬೇಗನೆ ಈ ಮಾಹಿತಿಯನ್ನು ತಿಳಿಸ್ತೀನಿ. ಕೆಲವು ಕ್ಯಾಲೆಂಡ್ರಲ್ಲಿ 1ನೇ ತಾರೀಕು ಹುಣ್ಣಿಮೆ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. 30 ಮತ್ತು 31ನೇ ತಾರೀಕು ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆ ಇರುತ್ತೆ. ಈಗಾಗಲೇ ಸಮಯ ಮತ್ತು ಹುಣ್ಣಿಮೆ ತಿಥಿ ಪ್ರಾರಂಭ ಮುಕ್ತಾಯ ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ. ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?